ಎಲ್ರಿಗೂ ನಮಸ್ಕಾರ. ಈಗಷ್ಟೇ ನಾನು ಇನ್ಸ್ಟಾಗ್ರಾಮು, ಟ್ವಿಟರ್ ಎಲ್ಲ ನೋಡ್ತಾ ಇದ್ದೆ. ರುಕ್ಮಿಣಿ ವಸಂತ್ ಅವ್ರದ್ದು ಒಂದಿಷ್ಟು ಬೋಲ್ಡ್ ಫೋಟೋಶೂಟು, ಅಂದರೆ ಅವರು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಕಿನಿ ಹಾಕ್ಕೊಂಡು, ಅಂದರೆ ಗ್ರೀನ್ ಕಲರ್ ಬಟ್ಟೆ ಬಿಕಿನಿ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಾ ಇರೋದು ಒಂದು ತುಣುಕು, ಒಂದು 10-15 ಸೆಕೆಂಡ್ದು ತುಣುಕು ವೈರಲ್ ಆಗ್ತಾ ಇತ್ತು. ರುಕ್ಮಿಣಿ ವಸಂತ್ ಅವರು ಬದಲಾಗ್ಬಿಟ್ರಾ, ಏನು ಕತೆ? ಅಥವಾ ಇದು AI? ಯಾಕೆಂದರೆ ಈಗ ಸೈಬರ್ ಕ್ರೈಮ್ಗಳು ಎಷ್ಟು ಇದಾಗ್ತದೋ ನಿಮಗೆ ಗೊತ್ತು. ಏನಾದರೂ ಟೆಕ್ನಾಲಜಿನ ಬಳಸ್ಕೊಂಡ್ಬಿಟ್ಟು ಈ ಥರ ಫೋಟೋಶೂಟ್ನ, ಅಂದರೆ ಯಾರೋ ಮಾಡಿದ ಫೋಟೋಶೂಟ್ಗೆ ಇವರ ಫೇಸ್ ಮಾರ್ಕ್ ಮಾಡಿಬಿಟ್ಟು, ಅದು ಎಲ್ರಿಗೂ ಗೊತ್ತಿದೆ. ಈ ಹಿಂದೆ ರಶ್ಮಿಕಾ ಮಂದಣ್ಣವ್ರಿಗೂ ಅದೇ ಆಗಿತ್ತು. ಅದೇ ರೀತಿ ಏನಾದ್ರು ಮಾಡಿದ್ರೆ ಏನು, ಆದರೆ ಈ ಸಂಜೆ ಈಗ ಇಷ್ಟೊತ್ತು 2:30-3 ಗಂಟೆಯಿಂದ ಹೆಚ್ಚು ಕಡಿಮೆ ಸಂಜೆಯಿಂದ ಫುಲ್ ವೈರಲ್ಲು. ಅಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಇತ್ತು ಈ ಕಾಟ, ಇವಾಗ ಟ್ವಿಟರ್ಗೂ ಕೂಡ ಬಂದಿದೆ. ಟ್ವಿಟರಲ್ಲಿ ರುಕ್ಮಿಣಿ ವಸಂತ್ ಹ್ಯಾಶ್ಟ್ಯಾಗಲ್ಲಿ ಕೊಟ್ಬಿಟ್ರೆ ಅದು ಏನು ಬೋಲ್ಡ್ ಫೋಟೋಶೂಟು, ಇದು ನಿಜಾನಾ ಫೇಕಾ ಅಥವಾ AI ಮಾರ್ಕ್ ಮಾಡಿದ್ದ ಏನು, ತುಂಬ ಚರ್ಚೆ ಆಗ್ತಾ ಇದೆ. ಸೊ ನಾನು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ಎಲ್ಲಕ್ಕೂ ಚೆಕ್ ಮಾಡಿ ನೋಡಿದೆ. ಸೊ ಅದೇನು ಕ್ಲಿಪ್ಪಿಂಗ್ಸ್ ಇತ್ತಲ್ಲ, ಅದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದೆ. ನನಗನ್ನಿಸ್ತು ಇದು ರುಕ್ಮಿಣಿ ವಸಂತ್ ಅವ್ರು ಅಲ್ಲ ಅಂತ. ಯಾಕೋ ಇದು ಡೌಟ್ ಬರ್ತಾಯಿದೆ, ಹೇಳೋಕ್ಕೂ ಆಗಲ್ಲ. ಅದು ಅವರ ಅಭಿವ್ಯಕ್ತಿ, ಅವರ ಇಷ್ಟ ಬಿಡಿ, ಅವರ ವೈಯಕ್ತಿಕ ಇದು. ಬಟ್ ಯಾಕೆ ಇಷ್ಟು ಚರ್ಚೆಗೊಳಪಡ್ತಾ ಇದೆ ಅಂದರೆ, ನಾವು ರುಕ್ಮಿಣಿ ವಸಂತ್ ಅವ್ರನ್ನ ನೋಡಿದ್ದು ಒಂದು ಗ್ಲಾಮರಸ್ ನೋಡಲ್ಲಿ ನಾವು ಅಷ್ಟೊಂದು ನೋಡಿಲ್ಲ. ಬಾಣದಾರಿಲಿ ಸ್ವಲ್ಪ ನಾರ್ಮಲ್ ಆಗಿ ಇತ್ತು, ಸ್ವಲ್ಪ ಗ್ಲಾಮರಸ್ ಲುಕ್ ಇತ್ತು, ಬಟ್ ಅಷ್ಟೊಂದು ಗ್ಲಾಮರಸ್ ಲುಕ್ ಇರಲಿಲ್ಲ. ಸೊ ಅವ್ರನ್ನ ಈ ಥರ ನಾವು ನೋಡಿದಾಗ ಅದೊಂಥರ ಶಾಕ್ ಅನ್ನಿಸ್ಬಿಡ್ತು. ಹೌದಾ ಅಲ್ವಾ? ಯಾಕಂದರೆ ಅವ್ರನ್ನ ನಾವು ಈಗ ಬೀರ್ಬಲ್ ಸಿನಿಮಾ ಮೂಲಕ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. ಸಪ್ತಸಾಗರದ ಆಚೆಯಲ್ಲಿ ಪುಟ್ಟಿ, ಸೈಡ್ A ಸೈಡ್ B ಆಗಿರ್ಬೋದು, ಬಗೀರ ಆಗಿರ್ಬೋದು, ಬಾಣದಾರಿಯಲ್ಲಿ, ಭೈರತಿ ರಣಗಲು, ಆಮೇಲೆ ಕಾಂತಾರ ಚಾಪ್ಟರ್ 1, ಈ ಸಿನಿಮಾದಲ್ಲೆಲ್ಲ ತುಂಬ ಅಂದರೆ ಒಂದು ಪಕ್ಕದ ಮನೆ ಹುಡುಗಿ ಅನ್ನೋ ಥರನೇ ಕಾಣಿಸ್ಕೊಂಡಿದ್ರಲ್ಲ. ಹೀಗಾಗಿ ಈ ಥರ ಒಂದು ಬೋಲ್ಡ್ ಫೋಟೋ ನೋಡಿದಾಗ ನಿಜಕ್ಕೂ ಇದು ಅವರೇನ ಇವರೇನ, ಇವಾಗ ಬಿಡಿ, ಈಗ ತಮಿಳು ಮತ್ತು ಪರಭಾಷೆಯಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾಯಿದ್ರೆ ಬಹುಶಃ ಅದಕ್ಕೇನಾದರೂ ಚೇಂಜ್ ಮಾಡ್ಕೊಂಬಿಟ್ರಾ ಏನಂತ ನಮಗೂ ಅಸಮಾಧಾನ ಅನ್ನಿಸ್ತು. ಅಸಮಾಧಾನ ಅಂತಲ್ಲ, ಒಂದು ಚರ್ಚೆಗೊಳಪಡೋದು. ಯಾಕಂದರೆ ನಾವು ಅವ್ರ ಥರ ನೋಡೇ ಇಲ್ವಲ್ಲ, ಆ ಥರ ಒಂದು ಫೋಟೋಶೂಟಲ್ಲಿ ನಾವು ಯಾವತ್ತೂ ನೋಡದೇ ಇರೋ ಕಾರಣ ಆಮೇಲೆ ಅನ್ನಿಸ್ತು ಇದು ಬಹುಶಃ ಫೇಕ್ ಇರಬೇಕು ಇದು. ಯಾಕೆಂದರೆ ಅನ್ನಿಸ್ತಾ ಇದೆ, ಅದು ದೂರದಿಂದ ಜೂಮ್ ಹಾಕಿ ನೋಡಿದಾಗ, ಅಂದರೆ ಒಂದಿಷ್ಟು ಆ ವಿಡಿಯೋ ಏನಿದೆಯಲ್ಲ 10-15 ಸೆಕೆಂಡ್ದು, ಆ ಫೋಟೋಸು ಇದು ರುಕ್ಮಿಣಿ ವಸಂತ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ವಿಡಿಯೋ ನಾನು ನೋಡಿದಾಗ ಇದು ಅಲ್ಲ, ಇದು ಮಾರ್ಕ್ ಮಾಡಿದ್ದಾರೆ, ಪಕ್ಕಾ ಮಾರ್ಕ್ ಮಾಡಿ ಫೇಸ್ನ ಫೋಟೋಶೂಟ್ ಮಾಡಿದ್ದಾರೆ ಅಂತ. ಇದು ತಪ್ಪಲ್ವಾ? ಇದು ಕಿಡಿಗೇಡಿ ಕೆಲಸ. ಯಾರು ಈ ಥರ ಕಿಡಿಗೇಡಿಗಳ ಕೆಲಸ ಮಾಡಿದಾರೋ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ತೀನಿ. ಇದು ರಿಯಲ್ ಅಲ್ಲ ಅನ್ನಿಸ್ತಾ ಇದೆ. ರಿಯಲ್ ಅಲ್ವೇ ಅಲ್ಲ, ಇದು AI ಇದು ಮಾಡಿರೋದು. ಈ ಥರ ಮಾಡಿದ್ರೆ ಇದು ತಪ್ಪಿದು. ಒಬ್ಬ ರೆಸ್ಪಾನ್ಸಿಬಲ್ ಯಾರೇ ಆಗಿರ್ಬೋದು, ಯಾರನ್ನೇ ಫೇಸ್ನ ಇದು ಮಾಡಿಬಿಟ್ಟು ಈ ಥರ ಮಾಡೋದು ಶುದ್ಧ ತಪ್ಪು. ಈ ಥರ ಯಾರು ಈ ಥರ ಇದು ಮಾಡಿದಾರೋ ಅವ್ರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಇದು ಎಲ್ಲ ರಿಯಲ್ ಆಗಿ ಅವರೇ ಅಂತಂದರೂ ಕೂಡ ಅವ್ರನ್ನ ಆ ಥರ ನೋಡೋಕ್ಕೆ ನಮ್ಮ ಅಭಿಮಾನಿಗಳಿಗೆ ನಮ್ಗೆ ಇಷ್ಟ ಆಗಲ್ಲ. ಹೀಗಾಗಿ ಇದು ಒಂದು ರೀತಿ ಒಂದು ಪ್ರಯೋಗ ಅಂತ ಅಂದ್ಕೋಬೋದು ಅಷ್ಟೇ. ಇರಲಿ, ವಾಟ್ ಎವರ್, ನೋಡೋಣ. ಈಗ ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ, ನೋಡೋಣ ಇದೇನು ರಿಯಲ್ಲಾ ಫೇಕಾ, ಮಾರ್ಕ್ ಮಾಡಿರೋದ ಏನೋ ರುಕ್ಮಿಣಿ ವಸಂತ್ ಅವರೇ ಸ್ಪಷ್ಟಪಡಿಸ್ಬೇಕು, ಅಥವಾ ಫೋಟೋಶೂಟ್ ಮಾಡಿದರೆ ಸ್ಪಷ್ಟಪಡಿಸ್ಬೇಕು. ನೋಡೋಣ. ಈಗ ಸದ್ಯಕ್ಕಂತರೂ ಸಖತ್ ವೈರಲ್ ಆಗಿದೆ ಇಂಟರ್ನೆಟ್ಟಲ್ಲಿ, ಅದು ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಎಲ್ಲರೂ ಅಂದರೆ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಈ ಥರ ನೋಡೋಕೆ ಇಷ್ಟಪಡ್ತಾ ಇಲ್ಲ ಅಂತಲೇ ಎಲ್ಲರೂ ಕಾಮೆಂಟ್ಸು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬರ್ತಾ ಇರೋದು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕಾದು ನೋಡೋಣ. ಇನ್ನು ರುಕ್ಮಿಣಿ ವಸಂತ್ ಅವರು ಬಿಡಿ, ಇವಾಗ ಟಾಕ್ಸಿಕ್ ಸಿನಿಮಾ ಮಾಡ್ತಾರೆ ಯಶ್ ಅವ್ರ ಜೊತೆಗೆ. ಸೊ ಅದೊಂದು ಖುಷಿ ವಿಚಾರನೇ. NTR ಅವ್ರ ಜೊತೆನೂ ಕೂಡ ತೆಲುಗು ಸಿನಿಮಾದಲ್ಲಿ ಮಾಡ್ತಾಯಿದ್ದಾರೆ ಅಂತ ಆಲ್ರೆಡಿ ಸುದ್ದಿ ಆಗಿದೆ. ಅದಂತೂ ಸಖತ್ ಖುಷಿ ಇದೆ. ಬೆಳೀಲಿ ನಮ್ಮ ಕನ್ನಡದ ನಾಯಕಿಯರು, ಎಲ್ಲ ಭಾಷೆಯ ಚಿತ್ರರಂಗದಲ್ಲಿ ಬೆಳೀಲಿ ಅನ್ನೋದು, ಆ್ಯಕ್ಟ್ ಮಾಡಲಿ ಅನ್ನೋದು ಕೂಡ ನಮಗೂ ಕೂಡ ಆಸೆನೇ. ಅಂದರೆ ಅವರು ಬೀರ್ಬಲ್ ಸಿನಿಮಾ ಎಲ್ರಿಗೂ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ನೋಡಿದ್ಮೇಲೆ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಿದೆ. ಬಟ್ ನಾನು ಅವ್ರದ್ದು ಬೀರ್ಬಲ್ ಸಿನಿಮಾನ ನಾನು ಥಿಯೇಟ್ರಲ್ಲೇ ನೋಡಿರೋದು. ಜಾಹ್ನವಿ ಅನ್ನೋ ಪಾತ್ರ ಕರೆಕ್ಟ್ ಒಂದೇ ಆಡಿತ್ತು ಅನ್ಸುತ್ತೆ, ಒಂದೇ ಆಡಿದ್ದಿದ್ದು ಆ ಸಿನಿಮಾದಲ್ಲಿ. ನನಗೆ ಆ ಪಾತ್ರ, ಜಾಹ್ನವಿ ಅನ್ನೋ ಪಾತ್ರ ನೋಡಿದಾಗಲೇ ತುಂಬ ಇಷ್ಟ ಆಗಿದ್ರು. ಅದ್ರ ಬಗ್ಗೆ ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಬರೆದು ಹಾಕ್ಕೊಂಡಿದ್ದೆ, ಇವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ. ಅದಾದಮೇಲೆ ಒಂದು 2-3 ವರ್ಷ ಆದಮೇಲೆ ಅವರು ಸ್ವಲ್ಪ ಸಿನಿಮಾಗಳನ್ನ ಮಾಡಲಿಲ್ಲ. ಅದಾದಮೇಲೆ ಅವರು ಸಪ್ತಸಾಗರದ ಆಚೆ ಸಿನಿಮಾ ಮಾಡಿದ್ರು. ಅಲ್ಲಿಂದ ಎಲ್ಲ ಸಿನಿಮಾಗಳು ಇವತ್ತು ಬಿಡಿ ನಂಬರ್ 1 ಸ್ಥಾನದಲ್ಲೇ, ಅಂದರೆ ಅವರು ಕೂಡ ಕೆಪಬಿಲಿಟಿ ಇದೆ, ಅವರು ಕೂಡ ಆ ಸ್ಥಾನದಲ್ಲೇ ಹೋಗ್ತಾಯಿದ್ದಾರೆ.
ಈಗ ಈ ಥರ ಬೋಲ್ಡ್ ಫೋಟೋಶೂಟು ವೈರಲ್ ಆಗ್ತಾ ಇದ್ದಿದ್ದಕ್ಕೋಸ್ಕರ ನನಗೂ ಡೌಟ್ ಬಂತು, ಇದು ಅವರೇನಾ ಮಾಡಲಿ, ಅದ್ರ ಬಗ್ಗೆ ಏನಿಲ್ಲ, ಅದು ಅವರವ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯನೇ ಅಲ್ವಾ, ಯಾರ್ಯಾವುದು ಫೋಟೋಶೂಟ್ ಮಾಡ್ಕೋಬೋದು, ಅದೆಲ್ಲ ಏನಿಲ್ಲ. ಬಟ್ ನಾವು ಅವ್ರನ್ನ ನೋಡಿದ್ದು ಒಂಥರ ಗ್ಲಾಮರಸ್ ಆಗಿ ಯಾವತ್ತೂ ನೋಡದೇ ಇರೋ ಕಾರಣಕ್ಕೋಸ್ಕರ ಅದು ಒಂಥರ ಇದಾಗೋಯ್ತು. ಆಮೇಲೆ ಅಭಿಮಾನಿಗಳು ಒಂದು ವಲಯದಲ್ಲೂ ಕೂಡ ಚರ್ಚೆ ಆಯಿತು, ಇದು ರಿಯಲ್ ಫೇಕ್ ಆಗಿದ್ರೆ ಪಕ್ಕ, ಅಥವಾ AI ಮಾರ್ಕ್ ಯಾರು ಮಾಡಿದಾರೋ ಅವ್ರಿಗೆ ಪಕ್ಕ ಶಿಕ್ಷೆ ಆಗಬೇಕು ಅಂತ ನಾನು ಹೇಳ್ಕೊತೀನಿ. ಫೋಟೋಶೂಟ್ ಇರೋದೇ ಅದು ನಾರ್ಮಲ್, ಏನು ಈ ಥರ ಬೋಲ್ಡ್ ಫೋಟೋಶೂಟ್ ಮಾಡಿಸ್ಲೇಬಾರ್ದು ಅಂತ ಏನು ರೂಲ್ಸ್ ಏನಿಲ್ಲ, ಇರಲಿ. ಬಟ್ ನಾವು ಅವ್ರನ್ನ ಸ್ವಲ್ಪ ಒಂಥರ ಸಾಂಪ್ರದಾಯಿಕವಾಗಿ ನೋಡಿರೋದ್ರಿಂದ ಈ ಥರ ನೋಡಿದಾಗ ಒಂಥರ ಇದು ಅನ್ನಿಸ್ತು. ಬಟ್ ನೀವು ಯಾರ್ಯಾರು ರುಕ್ಮಿಣಿ ವಸಂತ್ ಅವರ ಫ್ಯಾನ್ ಅಂತ ನೀವು ಯಾರ್ಯಾರಿದ್ದೀರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ನಾನು ಹೇಳ್ಕೊತೀನಿ. ರುಕ್ಮಿಣಿ ವಸಂತ್ ಅವ್ರದ್ದು ಯಾವ ಸಿನಿಮಾ ನೋಡಿದ್ದೀರಾ, ಯಾವ ಸಿನಿಮಾ ನಿಮ್ಗೆ ಇಷ್ಟ? ಅಬ್ಸಲ್ಯೂಟ್ಲಿ ಸಪ್ತಸಾಗರದ ಚೆಲೋ ಎಲ್ರಿಗೂ ಇಷ್ಟ ಆಗಿರುತ್ತೆ. ಪುಟ್ಟಿ, ಆ ಪುಟ್ಟಿ ಅನ್ನೋ ಪಾತ್ರನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಕರುನಾಡಿನ ಪುಟ್ಟಿನೇ ಅವರು. ಸೊ ಹೀಗಾಗಿ ಈ ಒಂದು ವಿಚಾರ ನೀವು ನೋಡಿದರೆ ಕೇಳಿದರೆ ಕಾಮೆಂಟ್ ಮಾಡಿ ತಿಳಿಸಿ.